ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ ಶ್ರೀಗುರು. ನದಿಯಲ್ಲಿ ನೀರು ತುಂಬುವಾಗ ಏಕಾಏಕಿ ನೀರಿನ ಪ್ರಮಾಣ ಹೆಚ್ಚಳವಾದ ಹಿನ್ನೆಲೆ ಎತ್ತಿನ ಬಂಡಿಯ ಜೊತೆ ರೈತನೋರ್ವ ಕೊಚ್ಚಿ ಹೋದ ಘಟನೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಇರಗಪಳ್ಳಿ ಗ್ರಾಮದ ಭೋಗಾವತಿ ನದಿಯಲ್ಲಿ ನಡೆದಿದೆ. ಅದೃಷ್ಟವಶಾತ್ ರೈತ ಪ್ರಾಣಾಪಾಯದಿಂದ ಪಾರಾಗಿದ್ದು 2 ಎತ್ತುಗಳು ಸಾವನ್ನಪ್ಪಿವೆ. ಇರಗಪಳ್ಳಿ ಗ್ರಾಮದ ರೈತ ಅಮೃತ್ ಬೆಣ್ಣೂರ ನದಿಯಲ್ಲಿ ಕೊಚ್ಚಿ ಹೋದ ರೈತನಾಗಿದ್ದು, ತೊಗರಿ ಬೆಳೆಗೆ ಹುಳು ಆಗಿದ್ದರಿಂದ ಔಷಧಿ ಸಿಂಪಡಣೆ ಮಾಡಲು ನೀರು ತರಲು ನದಿಗೆ ಹೋಗಿದ್ದ ವೇಳೆ ನದಿಗೆ ನೀರು ಬಿಡುವುದರ ಬಗ್ಗೆ ಮುನ್ನೆಚ್ಚರಿಕೆ ನೀಡದೆ ಮುಲ್ಲಾಮರಿ ಜಲಾಶಯದಿಂದ ನೀರು ಬಿಟ್ಟಿರುವುದರಿಂದ ಈ ದುರ್ಘಟನೆ ಸಂಭವಿಸಿದೆ. ರೈತ ಈಜಾಡಿಕೊಂಡು ದಡ ಸೇರಿದ್ದು, ನದಿಯಲ್ಲಿ ಕೊಚ್ಚಿ ಹೋದ 2 ಎತ್ತುಗಳು ಬರ್ಗಪಳ್ಳಿ ಗ್ರಾಮದಲ್ಲಿ ಶವವಾಗಿ ಪತ್ತೆಯಾಗಿವೆ. ಸುಲೆಪೇಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಅದು ಮುಗರಣಿಗೆ ಅಂತ ಒಂದೈತಿ. ಮತ್ತೆ ಮುಗರಣಿಗೆ ಕಟ್ಟ ಸುನಳ ಸ್ವಲ್ಪ ಕಾಲಿಂದ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.